ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರತಿಯೊಬ್ಬ ಸಿನಿಮಾ ಮಾಡೋನು ನಾನು ಮಾಡೋ ಸಿನಿಮಾ ಚೆನ್ನಾಗಿರ್ಬೇಕು ಅಂತಾನೆ ಮಾಡ್ತಾ ಇರ್ತಾನೆ. ಜನರ ಬಾಯಲ್ಲಿ ಆ ಸಿನಿಮಾ ಚೆನ್ನಾಗಿದೆ ಅಂತ ಬಂದಾಗ ಮಾತ್ರ ನಾವು ಆ ಖುಷಿಯನ್ನು ಅನುಭವಿಸೋಕೆ ಸಾಧ್ಯ ಆಗುತ್ತೆ. ನಾವು ಮಾಡಿದವ್ರು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಚೆನ್ನಾಗಿರ್ಬೇಕು ಅಂತಾನೆ ಮಾಡಿದ್ದು, ಆದ್ರೆ ಜನ ಚೆನ್ನಾಗಿದೆ ಅಂದಾಗ ಖುಷಿಯಾಗಿದೆ, ನಿಜವಾಗ್ಲೂ ಖುಷಿಯಾಗಿದೆ. ಅದಕ್ಕೆ ನಾನು ಕಾರಣ ಅಂತ ನಾನು ಹೇಳಲ್ಲ. ನಾವು ನಮ್ಮ ಕೆಲಸ ಬರೀ ಆಕ್ಟಿಂಗ್ ಮಾಡೋದಷ್ಟೇನೆ. ನಿರ್ಮಾಪಕರು, ನಿರ್ದೇಶಕರು, ಕಥೆಗಾರರು ಇವರಿಂದ ಒಂದು ಸಿನಿಮಾ ನಿಲ್ಬೇಕು. ಸಿನಿಮಾ ಯಾವತ್ತೂ ಒಂದು ಕಂಟೆಂಟ್ ಇಂದ ನಿಲ್ಬೇಕೆ ಹೊರತು ಯಾವುದೇ ಒಬ್ಬ ಆರ್ಟಿಸ್ಟ್ ಇಂದಾಗ್ಲಿ ಒಬ್ಬ ಹೀರೋಯಿಂದಾಗ್ಲಿ ಆ ಥರ ನಿಲ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಸಿನಿಮಾ ಕಂಟೆಂಟ್ ಇಂದ ನಿಲ್ಬೇಕು. ನಿಜವಾದ ಒಂದು ಒಳ್ಳೆ ಕಂಟೆಂಟ್ ಇರೋದ್ರಿಂದ ಇವತ್ತು ಈ ಸಿನಿಮಾ ಯಶಸ್ವಿಯಾಗಿದೆ. ಈ ಸಿನಿಮಾ ಯಶಸ್ವಿ ಕಾರಣ ಆದಂಥವ್ರು ಮೂಲತಃ ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತು ಅದರ ಉತ್ತಮವಾದ ಕಥೆ ಅಂತ ನಾನು ಹೇಳ್ತೀನಿ. ನಾವೆಲ್ಲ ಅದರ ಭಾಗವಾಗಿದ್ದಕ್ಕೆ ನನಗೆ ಸಂತೋಷ ಇದೆ. ಇಷ್ಟು ದಿನ ಪಾತ್ರವಾಗಿದ್ರೆ ಇದ್ರಲ್ಲಿ ನಾಯಕ ನಟ ಅಂದ್ರೆ ತಪ್ಪಾಗಲ್ಲ. ನಾನು ನಾಯಕ ಅಂತ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಂದು ಒಂದು ಪ್ರಮುಖ ಪಾತ್ರ ಅಂತ ನಾನು ಹೇಳ್ತೀನಿ. ನಾಯಕ ನಾಯಕಿ ಅವೆಲ್ಲ ಹೇಳೋಕಷ್ಟೇನೆ. ಜನ ಯಾರನ್ನ ಇಷ್ಟಪಡ್ತಾರೋ ಅವನೇ ನಿಜವಾದ ನಾಯಕ ಆಗಿರ್ತಾನೆ ಅಷ್ಟೇ. ಜನ ಇಷ್ಟಪಡುವಂತ ಪಾತ್ರವನ್ನು ಮಾಡಿದೀನಿ ಅನ್ನೋ ಖುಷಿ ನನಗಿದೆ. ಸರ್, ನಿಮ್ಮ ನಿರ್ದೇಶನ, ನಟನೆ, ನಿರ್ಮಾಣದ ಸಿನಿಮಾ ಈ ಕಡೆ ನನಗೆ ಏನು ಹೇಳೋದು, ನನ್ನ ಇಡೀ ತಂಡ ನನಗೆ ಸಹಕಾರಿಯಾಗಿದೆ. ಇಡೀ ತಂಡ ನಾನು ನಿರ್ಮಾಣ ಮಾಡುವಾಗ, ನಿರ್ದೇಶನ ಮಾಡುವಾಗ ಮತ್ತು ಜೊತೆಗೆ ಅಭಿನಯ ಮಾಡುವಾಗ ಒಟ್ಟಾರೆ ನಾನು ಮಾಡ್ತೀನಿ ಇಲ್ವೇ ಅಂತ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ. ಆ ನಂಬಿಕೆಯನ್ನ ಕೂಡಿಕೊಟ್ಟವರು ನನ್ನೆಲ್ಲ ಇಡೀ ತಂಡದವರು ಪ್ರತಿಯೊಬ್ಬರು ಕೂಡ ನನಗೆ ನನ್ನ ಏನು ದೃಷ್ಟಿಕೋನ ಇತ್ತು ಅದಕ್ಕೆ ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿದ್ರಿಂದ ಈ ಒಂದು ಒಳ್ಳೆ ರೂಪ ಬಂತು ಸಿನಿಮಾಗೆ. ಆ ಕತೆ ಚೆನ್ನಾಗಿದ್ದರಿಂದ ಕತೆನೂ ನನಗೆ ಬೆಂಬಲವಾಗಿ ನಿಂತ್ಕೊಂತು. ನಮ್ಮ ಕಲಾವಿದರು ಬೆಂಬಲವಾಗಿ ನಿಂತ್ಕೊಂಡ್ರು. ಜೊತೆಗೆ ಕ್ಯಾಮ್ರಾಮನ್ನು ನಮಗೆ ಅರ್ಧ ಕೆಲಸ ಕ್ಯಾಮ್ರಾಮನ್ ಅವ್ರು ಮಾಡಿಕೊಟ್ಟಿದ್ದಾರೆ. ಅಂತಂದ್ರೆ ನಾವ್ ಏನ್ ಹೇಳಿದ್ವಿ ಅದಕ್ಕಿಂತ ಹೆಚ್ಚಾಗಿ 4 ಪಟ್ಟು ಅವರು ಅರ್ಥ ಮಾಡ್ಕೊಂಡು ನಮ್ಮ ದೃಷ್ಟಿಕೋನವನ್ನ ಅದನ್ನ ಸ್ಪಂದಿಸಿದ್ದಾರೆ. ಅದು ಹೊರಹೊಮ್ಮಿದೆ. ಜನ ನಮಗೆ ಬೆಂಬಲ ಕೊಟ್ಟು ಈ ಸಿನಿಮಾ ನಡೀಲಿ, ಗಾಂಧಿನಗರದಲ್ಲಿ ಮತ್ತೆ ಥಿಯೇಟರ್ ತುಂಬಾ ಜನ ಸೇರ್ಕೊಳ್ಳಿ. ಸಾಕಷ್ಟು ಚಿತ್ರಗಳು ಸೋತಿದಾವೆ. ಈ ಚಿತ್ರದ ಮೂಲಕ ಅಂತಲ್ಲ, ಈ ಇನ್ನು ಮುಂದೆ ಚಿತ್ರಮಂದಿರ ತುಂಬಿಸಿ ನಂತರ 100 ದಿನ 1 ವರ್ಷ ನಡೆಯುವಂತ ಹೊಸ ಅಲೆಯನ್ನ ನಾವು ಕ್ರಿಯೇಟ್ ಮಾಡೋಣ. ಇದಕ್ಕೆ ಜನ ಬೆಂಬಲ ಬೇಕು, ಪ್ರೇಕ್ಷಕರ ಬೆಂಬಲ ಬೇಕು. ಅದರಲ್ಲೂ ನಮ್ಮ ಕನ್ನಡ ಭಾಷಿಕರ ಬೆಂಬಲ ಬೇಕು. ನಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಕಲಾ ಪ್ರೇಮಿಗಳಾಗಿರ್ಬೋದು, ಭಾಷಾ ಪ್ರೇಮಿಗಳಾಗಿರ್ಬೇಕು. ಒಂದು ಒಳ್ಳೆ ಕಂಟೆಂಟ್ ಅಂತ ನಾನೇನಾದ್ರೂ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ದಯಮಾಡಿ ನೀವು ಬೆಂಬಲ ಕೊಡಿ. ಈ ಸಿನಿಮಾನ ಗೆಲ್ಲಿಸಿ. ಇದು ಚಿತ್ರಮಂದಿರ ತುಂಬಿದ ಗ್ರಹದಲ್ಲಿ 1 ವರ್ಷ ಓಡೋ ತರ ನೀವು ಶಕ್ತಿ ಕೊಡಿ ನನಗೆ. ನಾವು ಇನ್ನೂ ಹೆಚ್ಚಿನ ಚಿತ್ರಗಳನ್ನು ಮಾಡ್ಬೋದು, ಹೆಚ್ಚಿನ ಜನಕ್ಕೆ ಅವಕಾಶ ಸಿಗುತ್ತೆ. ಕನ್ನಡ ಚಿತ್ರರಂಗ ಬಹಳ ಸಂಕಷ್ಟದಲ್ಲಿದೆ ಇವತ್ತಿನ ದಿನ. ಅದನ್ನ ನಾವು ಸಂಕಷ್ಟದಿಂದ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ನಾವು ತಾವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಮಸ್ತೆ. ನಿರ್ದೇಶನ ರಿಲೀಸ್ ಆಗಿದೆ, ಯೂಸ್ಫುಲ್ ಆಗಿದೆ. ಸರ್, ತುಂಬಾ ಖುಷಿ ಆಗುತ್ತೆ. ಇಷ್ಟು ಜನ ಬರ್ತಾರಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೇಳಿದವರು ಪ್ರತಿಯೊಬ್ಬರು ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಾಳಿದ್ದಾಗಿರ್ಬೋದು ಇನ್ನು ಬನ್ನಿ ಅಂತ ಕೇಳ್ಕೊತೀನಿ. ಒಳ್ಳೆ ಸಿನಿಮಾ ಇದೆ. ಜನರನ್ನ ಇನ್ನು ಹೇಗೆ ರಿಕ್ವೆಸ್ಟ್ ಮಾಡ್ತಾರೆ? ಯಾಕಂದ್ರೆ ಇವತ್ತು ಸ್ಟಾರ್ಗಳ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ. ಹೌದು ಸರ್, ಒಳ್ಳೆ ಕಂಟೆಂಟ್ ಇದೆ ಇದರಲ್ಲಿ. ಹೌದು, ಒಳ್ಳೆ ಕಂಟೆಂಟ್ ಇದೆ ಕಥೆಯಲ್ಲಿ. ಆಮೇಲೆ ಈ ತರ ಕಂಟೆಂಟ್ಗಳು ತುಂಬಾ ಕಮ್ಮಿ ಬರೋದು. ಇದನ್ನ ಜನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀವಿ ಅಷ್ಟೇ. ಜೊತೆಗೆ ನಿಮ್ಮ ಅಪ್ಪ ಅವರೇ ನಿರ್ದೇಶಕರು, ಸಿನಿಮಾದಲ್ಲಿ ನಿಮ್ಮ ಅಪೋಸಿಟ್ ಶುಕ್ನಿ ಮಾಮ. ಹೌದು, ಏನ್ ಹೇಳ್ತಿದ್ರು? ನಿಜವಾದ ಲೈಫಲ್ಲಿ ತಂದೆ, ರಿಯಲ್ ಲೈಫಲ್ಲಿ ವಿಲ್ಲನ್. ಹೆಚ್ಚು ಜನ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾವನ್ನ ಗೆಲ್ಲಿಸಿ ಉಳಿಸಿ. ಯಾಕೆಂದ್ರೆ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಬರಲಿ, ಈಗ ಸ್ಟಾರ್ ನಾಟಕದ್ದು ಅಂತ ಹೇಳಲ್ಲ, ಯಾವುದೇ ಸಿನಿಮಾ ಬಂದ್ರು ಜನ ಥಿಯೇಟ್ರಿಗೆ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು 2 ದಿನ ಹೋದ್ರೆ ಸಾಕು, OTT ಸಿಗುತ್ತೆ, ಮೊಬೈಲ್ ಸಿಗುತ್ತೆ ಅನ್ನೋ ಧೋರಣೆ ಬೆಳೆದು ಬಿಟ್ಟಿದೆ. ಆದ್ರೆ ಸಿನಿಮಾವನ್ನ ಥಿಯೇಟರ್ ನೋಡೋದೇ ಒಂದು ಚಂದ. ಆ ಸಂಸ್ಕೃತಿ ಬೆಳೀತಾ ಹೋಗ್ಬೇಕು. ಕನ್ನಡ ಪ್ರೇಕ್ಷಕರು ಸಿನಿಮಾ ರಂಗವನ್ನು ಉಳಿಸೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಬರಬೇಕು, ಸಿನಿಮಾ ನೋಡಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ. ನಿಮ್ಮ ಮನಸ್ಸಿಗೆ ಸಿನಿಮಾ ನೋಡಿದ್ದಕ್ಕೆ ನಿಮಗೆ ಒಂದು ಖುಷಿ ಸಿಗುತ್ತೆ ಹೊರತು ನಾನು ಇವತ್ತೊಂದು ವಿಷಯವನ್ನು ಕಲಿತೆ, ಇವತ್ತೊಂದು ಪ್ರಜ್ಞೆ ಬಂತು ನನಗೆ ಅಂತ ಹೇಳುವಂತ ಸಿನಿಮಾ ಇದು. ದಯವಿಟ್ಟು ಸಿನಿಮಾಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀವಿ ನಮ್ಮ ಕಡೆಯಿಂದ. ಇವತ್ತಿನ ಈ ಸಿನಿಮಾ ಮುಖ್ಯವಾಗಿ
ಮನುಷ್ಯ ತಪ್ಪು ಮಾಡ್ಬೋದು, ಅದು ಸ್ವಂತ ಉದ್ದೇಶಕ್ಕಾದರೂ ಮಾಡ್ಬೋದು, ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಅಂತಾದರೂ ಒಂದು ತಪ್ಪು ಮಾಡ್ಬೋದು, ಸುಳ್ಳು ಹೇಳ್ಬೋದು. ಆದರೆ ಆ ತಪ್ಪು ಅಂತ ಗೊತ್ತಾದ ಮೇಲೆ ಅಥವಾ ನಾನು ಮಾಡಿರೋದು ಕಾನೂನು ದೃಷ್ಟಿಯಿಂದ ಅಪರಾಧ ಅಂತ ಗೊತ್ತಾದ ಮೇಲೆ ಅವನು ಬುದ್ಧಿವಂತ ಆದವನು ಸರ್ಕಾರಕ್ಕೆ ಹೋಗಬೇಕು, ಅಲ್ಲಿ ಶರಣಾಗಬೇಕು. ನಾನು ಇಂಥ ಗೊತ್ತಿಲ್ಲದೆ ಇಂಥ ತಪ್ಪು ಮಾಡಿದ್ದೀನಿ, ಅದರಿಂದ ಇಂಥ ಕೆಲಸ ಆಗಿದೆ, ಇದರಲ್ಲಿ ನನ್ನ ಉದ್ದೇಶಪೂರ್ವಕವಾದಂಥ ತಪ್ಪು ಇಲ್ಲ, ಇದನ್ನು ನನ್ನ ಪರವಾಗಿ ಅಥವಾ ಅನುಕೂಲಕರವಾದ ರೀತಿಯಲ್ಲಿ ತೀರ್ಮಾನವನ್ನು ಕೊಡಿ ಅಂತ ಕೇಳಿದರೆ ಯಾವ ನ್ಯಾಯಾಲಯನೂ ಅದನ್ನು ಮಹಾ ಅಪರಾಧ ಅಂತ ತಿಳ್ಕೊಂಡು ಶಿಕ್ಷೆಯನ್ನು ಕೊಡೋದಿಲ್ಲ, ಕೊಡೋ ಶಿಕ್ಷೆಯನ್ನು ಕಡಿಮೆ ಮಾಡ್ತದೆ. ಆ ಕಾರಣಕ್ಕೋಸ್ಕರವಾಗಿ ಇದನ್ನು ಸಾರ್ವಜನಿಕರು ಎಲ್ಲರೂ ನೋಡಬೇಕಾಗಿರುವಂಥ ವಿಚಾರ. ಎರಡನೇದಾಗಿ ಥಿಯೇಟ್ರು ಚೆನ್ನಾಗಿದೆ, ಇದು ಹಳೆ ಕಪಾಲಿ ಹೋಗಿ ಹೊಸ ಕಪಾಲಿ ಆಗಿದೆ, ಥಿಯೇಟ್ರು ಭಾಳ ಚೆನ್ನಾಗಿದೆ. ಮೂರನೇದಾಗಿ ಈ ಸಿನಿಮಾದಲ್ಲಿ ಕತೆ ಚೆನ್ನಾಗಿರೋದ್ರ ಜೊತೆಗೆ ಎಲ್ಲ ಪಾತ್ರಗಳ ಅಭಿನಯನೂ ಚೆನ್ನಾಗಿದೆ. ಮೂರನೇದು ಸಂಗೀತ ಮತ್ತು ಛಾಯಾಗ್ರಹಣ, ಸಂಕಲನ ಇವು ಎಲ್ಲ ಚೆನ್ನಾಗಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಕಡಿಮೆ ಹಣಕ್ಕೆ ನೀವಿಲ್ಲಿ ಸೊಗಸಾಗಿ ಒಂದು ಸಿನಿಮಾವನ್ನು ನೋಡ್ಬೋದು. ಆ ಕಾರಣಕ್ಕೋಸ್ಕರವಾಗಿ ನೀವು ನೋಡಿದರೆ ನಿಜಕ್ಕೂ ನಿಮಗೂ ಒಳ್ಳೆಯದು, ಈ ನಿರ್ದೇಶಕರಿಗೂ ಒಳ್ಳೆಯದು, ನೋಡೋ ಹಾಗೆ ಆಗಲಿ ಅಂತ ಹೇಳಿ ನಮಸ್ಕಾರ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.